ಊರಿಗೆ ಹೋಗ್ಬೇಕು ಅನ್ನಿಸ್ತು. ಎಲ್ಲರೂ ಸಡನ್ನಾಗಿ ಪ್ಲ್ಯಾನ್ ಆಯಿತು, ಎಲ್ಲರೂ ಹೋಗ್ಬಿಟ್ಟಾರೆ ಫ್ರೆಂಡ್ಸ್. ನಾವು ಬೇಕೇ ಆಗ್ತೀನಿ. ಬಡ್ಡಿಗಲ್ ಅನ್ನ ರೀಲ್ಸ್ ಮಾಸ್ಟರ್ ಗೈಸ್. ಫಸ್ಟ್ ಎಲ್ಲ ನಮ್ಗೆ ಮಾಸ್ಟರ್ ಪೀಸೇ ನಮ್ಮ ಅನ್ನ. ನಮ್ಮ ಮಮ್ಮಿ ಅವಳೆ ಆರತಿ ಎಲ್ಲ ಮಾಡಿದ್ಲು. ಮತ್ತು ಗೈಸ್ ನಮ್ಗೆ ಒಂದು PR ಬಂದಿತ್ತು. ಎಕ್ಸಾಮ್ ಬಿಟ್ಟವಳೆ, ಎಕ್ಸಾಮ್ ಬಿಟ್ಟು ಇಲ್ಲಿ ಕೂತು ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಹಾಯ್ ಗೈಸ್, ಹೆಂಗದ್ದೀರಿ? ಏನಂದ್ರೆ ಊರಿಗೆ ಹೋಗ್ಬೇಕು ಅನ್ನಿಸ್ತು. ಎಲ್ಲರೂ ಸಡನ್ನಾಗಿ ಪ್ಲ್ಯಾನ್ ಆಯಿತು, ಎಲ್ಲರೂ ಹೋಗ್ಬಿಟ್ಟಾರೆ ಫ್ರೆಂಡ್ಸ್. ನಾವು ಬೇಕೇ ಆಗ್ತೀನಿ. ಸೊ ಅದಕ್ಕೆ ನಾನು ಹೋಗೋಣ ಅಂತ ಪ್ಲ್ಯಾನ್ ಮಾಡೀನಿ. ನಾಳೆ ನನ್ನ ಬರ್ತಡೇ, ನಾಳೆ ಮಾರ್ನಿಂಗ್ ನಾನು ಊರಾಗ ರೆಡಿ ಇರ್ತೀನಿ. ಅಂದರೆ ಊರಾಗ ಹೋಗಿ ಟಂಟೆ ಡಾವ ಮಾಡ್ತೀನಿ. ಸೊ ನಡೀರಿ ಗೈಸ್. ಈಗ ನಮ್ಮ ಅಮ್ಮ ಆಲ್ರೆಡಿ ಕಾಲ್ ಮಾಡತ್ತಾನ, ಅವ್ರು ಬಸ್ ಸ್ಟ್ಯಾಂಡ್ ವೆಯ್ಟ್ ಮಾಡತ್ತಾನು. ಪಾಪ ಅವ್ರದ್ದು ಬಸ್ ಐತಿ. ಸೊ ಹೋಗಿ ಅವ್ರನ್ನ ಭೇಟಿಯಾಗಿ ಬೇಡ ಅಲ್ಲಿಂದ ನಾವು ಬಸ್ ಹತ್ತಿ ನಾವು ಹೋಗೋಣ್ರಿ, ಅವ್ರನ್ನೂ ಕಳ್ಸೋಣ್ರಿ. ಮತ್ತು ನಾಳೆ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಯಾ ಯಾರೇ ನನಗೆ ಆಲ್ರೆಡಿ ಇದನ್ನು ಗೊತ್ತೈತಿ. ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಭಾಳ ಅಂದ್ರೆ ಒಂದು ವಾರ ನನ್ನ ಬರ್ಡೇ ಮುಗಿದು ಒಂದು ವಾರನಾಗ ಆಮೇಲೆ ಅಪ್ಲೋಡ್ ಮಾಡ್ತಿರ್ಬೇಕು. ಸೊ ಅಷ್ಟ್ರಾಗ ನನ್ನ ಬರ್ಡೇಗೆ ಭಾಳ ಮಂದಿ ವಿಶ್ ಮಾಡಿರ್ತಿಲ್ಲ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಹೀಗೆ ನಿಮ್ಮ ಕಾಳಜಿ ಪ್ರೀತಿ ಎಲ್ಲ ಸದಾ ಇರಲಿ. ಯಾರು ನನಗೆ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ ಈಗ ನನಗೂ ಲೇಟ್ ಆಗ್ತದೆ, ಪಾಪ ನಮ್ಮ ಮಾಮ ವೆಯ್ಟ್ ಮಾಡತ್ತಾನು. ಜಲ್ದಿ ಹೋಗ್ತೀನಿ. ಯಾ ಬಾಯ್. ನೋಡಿ ಗೈಸ್, ನಂದು ಇದೊಂದು ಬ್ಯಾಗು, ಲ್ಯಾಪ್ಟಾಪ್ ಬ್ಯಾಗು. ಈ ಬ್ಯಾಗಿಗೆ ಕೇಳಿ ಫುಲ್ ಖಾಲಿ ಇದೆ. ಒಂದು ಜೊತೆ ಅಷ್ಟೇ ಡ್ರೆಸ್ ಇದೆ, ಒಗೆದು ಹಾಕೋದು ಬಿಟ್ಟರೆ ಏನಿಲ್ಲ. ವಾಪಸ್ ಬರ್ತಾ ಫುಲ್ ತುಂಬ್ಕೊಂಬರ್ತೀನಿ ಗೈಸ್. ಫೈನಲಿ ಗೈಸ್ ಮುತ್ತಿಗೆ ಕ್ರಾಸಿಗೆ ಬನ್ನಿ. ಬಸ್ ಬಿಟ್ಟು ಹೋದರು, ಇಳಿಸಿ ಹೋದರು. ಇನ್ನು ನಮ್ಮ ದಾರಿ ಈ ಕಡೆ. ಬಸ್ ಬರಲಿ, ಬಸ್ ಸಾಮಾನು ವೇಟಿಂಗ್. ಹೇ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬಡ್ಡಿಗಲ್ ನಿನಗೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಹೋಗಿ ತೋರಿಸ್ತಾರೆ ಗೈಸ್. ಇರಲಿ ಹೋಗಲಿ ಬಿಡ್ರಿ, ಇಗ್ನೋರ್ ಅಂತವ್ರನ್ನೆಲ್ಲ ಇಗ್ನೋರ್ ಮಾಡಿರಿ ಗೈಸ್. ಇವತ್ತೇನಂದ್ರೆ ಮಾರ್ನಿಂಗ್ ಬಂದು ಫ್ರೆಶ್ ಆಗಿ ಎಲ್ಲ ದೇವ್ರಿಗೂ ಒಂದು ರೌಂಡ್ ಹೊಡ್ಕೊಂಬನ್ನಿ. ಬರೋಟಿಗೆ ಇಷ್ಟೊತ್ತಾಯ್ತು. ಜಳಕ ಮಾಡಿ ಹೋಗಿದ್ನಿ ಗೈಸ್. ವಾಪಸ್ ಬೆವ್ರು ನೋಡ್ರಿ, ಈ ಪರಿ ಬೆವ್ತೀನಿ ಫುಲ್ ಬೆವ್ತೀನಿ ಗೈಸ್. ಫುಲ್ ಹೊರಗೆ ಬಿಸಿಲು ಆ ರೇಂಜಿಗೆ ಐತಿ. ಈಗಿನ 8:30 ಆಗೈತಿ ಗೈಸ್. ಬಟ್ ಆದರೂ ಹೆವಿ ಬಿಸಿಲು ಐತಿ. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಇರಲಿ. ಮತ್ತು ಏನಂದ್ರೆ ನಮ್ಮಪ್ಪ ಗೈಸ್ ಬಿಸಿಲಿಗೆ ಭಾಳ ಶೆಕೆ ಆಯ್ತು ಅಂತ ನಿನ್ನೆನೇ ಕೂಲರ್ ತಂದಾರೆ. ಹಳೆ ಕೂಲರ್ ಇತ್ತು, ಅದು ಭಾಳ ಸತಿ ಬಾದಾಗಿ ರಿಪೇರಿ ಮಾಡಿ ಬ್ಯಾಡಂದು ನಮ್ಮ ಮಮ್ಮಿ ಅದನ್ನು ನೋಡ್ಕಾಕಂದು ಮ್ಯಾಗ ಒಕಾಟಿ ಬಿಟ್ಟಾಳು. ಅದಕ್ಕೆ ನಮ್ಮಪ್ಪ ಮತ್ತೊಂದು ತಂದು ನಾನು ಈ ಸತಿ ಯಾನ ಕಂಪ್ನಿ ಎಸ್ಟೇಟಿಗೆ ಇಂಥ ಬೇಡ, ಹುಳ್ಳು ಇರ್ತದೆ ಗೈಸ್. ಹಿಂದೆಲ್ಲ ಹುಲ್ಲು ನೀರು ಹಾಕಿ ಅಂತ ತೊಗೊಂಡಂತ ಅದಕ್ಕೆ ಹೆಚ್ಚು ಗಾಳಿ ಬರ್ತದೆ. ಸೊ ನಮಗದು ಈ ಬೇಸಿಗೆಯಾಗ ಹೆವಿ ಬಿಸಿಲು ಐತಲ್ಲ ಗೈಸ್. ಸೊ ಅದು ವರ್ಕ್ ಹಾಕದ ಅಂತ ಅದನ್ನು ತಂದರು. ಅವಾಗಿಂದ ನೋಡಾತಿ ನಮ್ಮಪ್ಪ ಬಂದು ನಿನ್ನ ಬರ್ತಡೇ ಅಲ್ಲ, ನಿನ್ನ ಬರ್ತಡೇಕಂತ ಗಿಫ್ಟ್ ತಂದೀವಿ, ನಿನ್ನ ಬರ್ತಡೇಕಂತ ಗಿಫ್ಟ್ ತಂದೀವಿ ಅಂತ ಕೂಲರ್ನ ತೋರಿಸತ್ತಾರೆ. ಅಂದರೆ ನಮ್ಮಪ್ಪ ಅಲ್ಲೇ ಮ್ಯಾಚ್ ಮಾಡಿಬಿಡಾಕ್ತಾರೆ ಗೈಸ್. ಅಂದ್ರೆ ಮನೆಗೆ ಬೇಕಾಗಿತ್ತು ಕೂಲರ್. ಸೊ ನನ್ನ ಬರ್ತಡೇ ಗಿಫ್ಟ್ ಕೂಲರ್ ಅಂತ. ನಾ ಇರಂಗೇ ಇಲ್ಲ, ನನಗೇನು ಯೂಸಾ ಅಂತಂದ್ರೆ, ಈಗ ನೀ ಇರಕ್ಕೆ ಬಂದಿಲ್ಲ, ನಿನಗೆ ಶೆಕಿಯಾಗಬಾರ್ದು ಅದಕ್ಕಂತ. ಇರಲಿ ಅದು ಒಂದಾದ್ರೆ ಮುಂಜಾನೆ ಗೈಸ್ ಏನಾಗಿತ್ತಂದ್ರೆ, ನಾ ಬಂದ ತಕ್ಷಣ ಏನೂ ತಿಂದಿಲ್ಲ. ಜಳಕ ಮಾಡಿ ದೇವ್ರಿಗೆ ಹೋಗಿ ಬಂದು ಎಲ್ಲ ಆಗಿಂದನ ತಿನ್ನೋಣಂತ ನಾ ಅಂದ್ಕೊಂಡಿನಿ. ನಾ ಒಂದು ಡೈರಿ ಮಿಲ್ಕ್ ಸಿಲ್ಕ್ ತಂದಿದ್ದೀನಿ ಆಲ್ಮಂಡ್. ನಮ್ಮ ತಂಗಿ ಮುಂಜಾನೆ ಎದ್ದ ತಕ್ಷಣ ಸ್ವಾಹ ಅದನ್ನು ತಿನ್ನೋದಲ್ಲದೆ ನಮ್ಮ ತಮ್ಮಗೂ ತಿನ್ನಿಸಿ ಇಬ್ಬರು ಕೂಡಿ ಖತಮ್ ಗಯಬ್. ನನ್ನ ಬರ್ತಡೇಗೆ ವಿಶ್ ಮಾಡೋದು ಗೊತ್ತಿಲ್ಲ ಗೈಸ್ ಅವರಿಗೆ. ಅದನ್ನು ತಂದಿದ್ದು ಚಾಕ್ಲೇಟ್ ತಿಂದುಬಿಟ್ರು. ಇಂಥವ್ರದ ನನ್ನ ಸಿಬ್ಲಿಂಗ್ಸ್ ಎಲ್ಲರೂ. ಬಟ್ ಇವತ್ತು ಬರ್ತಡೇ ಫುಲ್ ಹ್ಯಾಪಿ. ನಮ್ಮ ಮಮ್ಮಿ ನೋಡಿದ್ರೆ ಮುಂಜಾನೆ ಬಡ ನನ್ನ ಬರ್ತಡೇ ಅಂತ ಹೋಳ್ಗೆ ಎಲ್ಲ ಮಾಡ್ಯಾಳು. ಹಂಗೆ ನಮ್ಮ ಐಶ್ವರ್ಯನೂ ವಿಡಿಯೋ ಕಾಲ್ ಮಾಡಿದ್ಲು. ಆಕೆ ಮಮ್ಮಿ ಎಲ್ಲರ ಜೊತೆ ಮಾತಾಡ್ಕೋತ ವಿಡಿಯೋ ಕಾಲ್ದಾಗ ನಮ್ಮ ಮಮ್ಮಿ ಹೋಳ್ಗಿನೂ ಮುಗಿಸಿದ್ರು. ಇನ್ನು ನೆಕ್ಸ್ಟ್ ಪಾಯಸನೂ ಮಾಡ್ತಾರು. ಬಡ ಆರತಿ ಮಾಡಿಸ್ಕೊಂಡು ಗೈಸ್ ಕಾಣತ್ತೀನಿ ನಾನು. ಮಸ್ತ್ ಊಟ ಮಾಡೋಣ, ಬಿಸಿ ಸ್ವೀಟ್. ಫಸ್ಟ್ ಸ್ವಲ್ಪ ಸ್ವೀಟ್ ತಿಂದು ಆಮೇಲೆ ಊಟ ಸ್ಟಾರ್ಟ್ ಮಾಡೋಣ ರೀ. ಫುಲ್ ಬೆವ್ತೀನಲ್ಲ ಗೈಸ್, ಹೆವಿ ಬಿಸಿಲೈತಿ ಗೈಸ್ ನಮ್ಮ ಬಿಜಾಪುರದಾಗ. ಏನು ಕೇಳ್ತೀರಿ ನೀವು? ಅಮ್ಮ ಫ್ಯಾನ್ ಹಚ್ಚಿದ್ರು ಅದೇನು ಯಾಕಡೆನೂ ಹತ್ತವಲ್ತು, ಆ ರೇಂಜಿಗೆ ಐತಿ. ಅದಕ್ಕೆ ನಮ್ಮಪ್ಪ ಕೂಲರ್ ತಾನ ಚಲೋ ಮಾಡ್ಯಾನ, ಚಲೋ ಆಯ್ತು ಗೈಸ್.
ಯಾಕಂದ್ರೆ ಅಷ್ಟು ಶೆಕೆ ಐತಿ ಅಪ್ಪ. ನಾ ಈಗ ಜಸ್ಟ್ ಗುಡಿಗೆ ಹೋಗಿ ಬಂದ್ರೆ ಈ ಪರಿ ಬತ್ಬಿಟ್ಟೇನಿ. ಬಟ್ ಯಾ ಈಗ ಮಂದಿ ಅಂದ್ರೆ ನಾ ಈಗ ಗುಡಿಗೆ ಹೋಗಿ ಬರೋಷ್ಟಿಗೆ ಫ್ರೆಶ್ ಆಗೋಷ್ಟಿಗೆ ಮಂದಿ ಮಿಸ್ ಕಾಲ್ ಕೊಟ್ಬಿಟ್ಟಾರು. ಪಾಪ ಎಲ್ಲರಿಗೂ ಕಾಲ್ ಮಾಡಿ ವಾಪಸ್ ಅವ್ರ ಕಡೆ ವಿಶ್ ಮಾಡಿಸ್ಕೊಂಡ್ರಿ. ಪಾಪ ಅವ್ರು ನಂಗೆ ವಿಶ್ ಮಾಡ್ಬೇಕಂತ ಕಾಲ್ ಮಾಡ್ಯಾರ. ಸೊ ಅವ್ರಿಗೆ ವಾಪಸ್ ಕಾಲ್ ಮಾಡಿ ಮತ್ತು ಯಾರ್ಯಾರು ಮೆಸೇಜ್ ಕಳ್ಸ ಅವ್ರಿಗೆಲ್ಲ ರಿಪ್ಲೈ ಮಾಡೋಣ್ರಿ. ದಿಸ್ ಇಸ್ ಮೈ ಬಡ್ಡಿ. ನಮ್ಮ ಮಮ್ಮಿ ಈಗ ಪೂಜೆ ಮಾಡಿದ್ಲು. ಪೂಜೆ ಮಾಡಿ ಇನ್ನು ಆರತಿ ಎಲ್ಲ ಮಾಡೋರು ಇವರು. ಎಲ್ಲರೂ ಹೇಳತ್ತಾರು ಅವ್ರನ್ನ ಯಾರನ್ನೂ ನಾ ಇಂಟ್ರೊಡ್ಯೂಸ್ ಮಾಡಿಸೇ ಇಲ್ಲ ಅಂತ ನನ್ನ ಬ್ಲಾಗ್ದಾಗ. ಸೊ ಈಗ ಎಲ್ಲರೂ ನನ್ನ ಮನೆಯವ್ರನ್ನೆಲ್ಲ ತೋರಿಸ್ತೀನಿ. ಹಾಯ್ ಹೇಳ್ತಾರು ಕೇಳಿ ನೋಡಿ ಗೈಸ್. ನಮ್ಮನ್ನ ಇವನು ಹಾಯ್ ಹಾಂ ನಮ್ಮನ್ನ ರೀಲ್ಸ್ ಮಾಸ್ಟರ್ ಗೈಸ್. ಫಸ್ಟ್ ಎಲ್ಲ ನಮ್ಗೆ ಮಾಸ್ಟರ್ ಪೀಸೇ ನಮ್ಮನ್ನ. ಇವ್ರ ರೀಲ್ಸ್ ಎಲ್ಲ ಫಸ್ಟ್ ಮಾಡ್ತಿದ್ರು, ಈಗ ಬಿಟ್ಟವ್ರೆ. ಮತ್ತು ನಮ್ಮ ಅಣ್ಣನ ಕರ್ಕೊಂಡು ನಾನು ರೀಲ್ಸ್ ಮಾಡಿ ಜಾಯ್ನ್ ಆಗ್ತೀನಿ. ನೆಕ್ಸ್ಟ್ ನಮ್ಮ ತಂಗಿ ಬರ್ತಾ ಗೈಸ್. ಎಲ್ಲ ಇವಳು ನನ್ನ ಬರ್ಡೇ ಮಾಡೋದು ಸಂಬಂಧ ಎಕ್ಸಾಮ್ ಬಿಟ್ಟವಳೆ. ಎಕ್ಸಾಮ್ ಬಿಟ್ಟು ಇಲ್ಲಿ ಕೂತು ನನ್ನ ಬರ್ಡೇ ಮಾಡೋದು ಸಂಬಂಧ ಆಕಿ ಎಕ್ಸಾಮ್ ಬಿಟ್ಟು ಇಲ್ಲೇ ಇರತ್ತಾಳು. ಇಲ್ಲಾಂದ್ರೆ ಊರಿಗೆ ಹೋಗ್ಯಾಕಿದ್ಲು. ಹಲ್ಲು ಮುರಿ ಮಮ್ಮಿ ಆಕಿಂದು. ಗೈಸ್ ನೋಡಿ ನಮ್ಮ ಮಮ್ಮಿ ಹ್ಯಾಪಿ ಬರ್ತ್ಡೇ ಅನುಷಾ ಅಂತೆ. ಹಾಗೆ ಆಶೀರ್ವಾದ ಮಾಡು ಮಮ್ಮಿ. ಎಸ್ ಗೈಸ್ ಬ್ಯಾಕ್. ನಮ್ಮ ಮಮ್ಮಿ ಅವಳೆ ಆರತಿ ಎಲ್ಲ ಮಾಡಿದ್ಲು. ಮತ್ತು ಪೈಸಾನು ಮಾಡಿಲ್ಲ, ಪೈಸಾ ತಿಂದ್ವಿ. ಮತ್ತು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮತ್ತು ಗೈಸ್ ನಮ್ಗೆ ಒಂದು PR ಬಂದಿತ್ತು. ಬಟ್ ನಾ ಅದನ್ನು ಮಾಡೋಂಗಿಲ್ಲ. ಯಾಕಂದ್ರೆ ಅದ್ರದ್ದು ನಂಗೆ ಇಷ್ಟ ಆಗಲಿಲ್ಲ. ಶಿಪ್ಪಿಂಗ್ ಎಲ್ಲ ಭಾಳ ಲೇಟಾಗಿ ಡಿಲೇ ಮಾಡಿ ಶಿಪ್ಪಿಂಗ್ ಎಲ್ಲ ಮಾಡಿದ್ರು. ಸೊ ಅದಕ್ಕೆ ನಾನು ಅದನ್ನು ಕಂಟಿನ್ಯೂ ಮಾಡಲ್ಲ. ಬಟ್ ಏನೈತಿ ಅಂತ ನೋಡ್ತೀನಿ. ಅದೊಂದು ಪರ್ಫ್ಯೂಮ್ ಇತ್ತು, ಬಟ್ ನಂಗೆ ಅದೇನು ಅಷ್ಟು ಇಷ್ಟ ಆಗಲಿಲ್ಲ. ಈಗ ಓಪನ್ ಮಾಡ್ತೀನಿ ಅದೊಂದು. ಮತ್ತು ನನಗೀಗ ಕೇಕ್ ಕಟ್ ಮಾಡ್ಸಕ್ಕಂತ ನಮ್ಮ ಊರಿಂದ ಎಲ್ಲರೂ ಬರತ್ತಾರು. ತಮ್ಮ ಅಣ್ಣ ಎಲ್ಲ ಕಸಿನ್ಸ್ ಎಲ್ಲ ಬರತ್ತಾರು. ಊಟ್ರು ಕುಡಿ ಕೇಕ್ ಕಟ್ ಮಾಡ್ತೀವಿ ಮನೆಯಾಗ. ಸಿಂಪಲ್ ಗೈಸ್, ಸಿಂಪಲ್ ಕೇಕ್ ಕಟ್ ಮಾಡೋದು, ತಿನ್ನೋದು. ಮತ್ತು ಮಮ್ಮಿ ಎಲ್ಲ ಮಾಡಿಬಿಟ್ಟು ತಿನ್ನೋಕೆ ಫುಲ್ ಅಡುಗೆ. ಇಷ್ಟೊಂದು ನಾವು ಏನು ಮಾಡಿಬಿಟ್ಟಿವಿ ಅಂದರೆ ಎಲ್ಲ ತಿಂದ್ಬಿಟ್ಟಿವಿ ಗೈಸ್. ಏನು ನಮ್ಮಪ್ಪ ಶೇಂಗಾ ತಂದಿದ್ದ, ಶೇಂಗಾ ತಿಂದ್ವಿ. ನಾವು ಕಲ್ಲಂಗಡಿ ತಿಂದ್ವಿ. ಸಡೂನೇ ಇಲ್ಲ ಬಾಯಿಗೆ. ಹಂಗೆ ಎಲ್ಲ ತಿಂದ್ಬಿಟ್ಟಿವು. ಹೊಟ್ಟೆ ಏನಕ್ಕ ಗೊತ್ತಿಲ್ಲ. ಈಗ ಮತ್ತು ಕೇಕ್ ಹೋಗ್ತಿತ್ತೀವಿ. ಮತ್ತು ನಮ್ಮ ಮಮ್ಮಿ ಇನ್ನೂ ಒಗ್ಗರಣೆನ ಮಾಡತ್ತ. ಮಸಾಲೆ ರೈಸು ತಿಂತೀವಿ, ಪೈಸಾನು ತಿಂದೀವಿ. ಎಲ್ಲ ಹೊಟ್ಟೆಗೆ ಏನಕ್ಕ ಗೊತ್ತಿಲ್ಲ. ಬಟ್ ತಿನ್ನೋದು ಬಿಟ್ರೆ ಏನಿಲ್ಲ ನಮಗಂತೂ. ಏನೈತಿ ಭಾಳ ಕೆಟ್ಟ ಶೆಕೆ ಆಗ್ತದೆ. ಆದರೂ ಇಂಥ ಬೇಸಿಗೆಯಾಗ ಇಷ್ಟೆಲ್ಲ ತಿನ್ನತ್ತೀವಿ ನಾವು. ಇರ್ತದೆ ಎಲ್ಲ ಇಂಥವೆಲ್ಲ. ಓಕೆ, ಈಗ ಅದೇನು ನಮ್ಮ ತಂಗಿ ಆಲ್ರೆಡಿ ಓಪನ್ ಮಾಡಿಬಿಟ್ಲು ಗೈಸ್ ಅದನ್ನು. ನಮ್ಮ ಮನ್ಯಾಗ ಏನು ಸುದ್ದಿರಂಗಿಲ್ಲ ಗೈಸ್. ಕಿತ್ತಾಡೋರು ಇಂಥವ್ರು ಇರ್ತಾರೆ ಏನಿದ್ರು. ಆಗ ನನ್ಕಿ ಊರು ಮುಂಚೆಗೆ ಅಕ್ಕಿನೇ ಓಪನ್ ಮಾಡಿಬಿಟ್ಲ ಬಾಕ್ಸ್ನ. ತೋರಿಸ್ತೇನೆ ಇದಳು. ನಾ ಓಪನ್ ಮಾಡೋದು ಬಿಟ್ಟು ಅಕ್ಕಿನೇ ಓಪನ್ ಮಾಡಿ. ಚಲೋ ಐತಿ ಬಿಡು ಗೈಸ್ ಸ್ಮೆಲ್ ಏನು. ಬಟ್ ಐ ಡೋಂಟ್ ಕಂಟಿನ್ಯೂ ಟು ಡೂ ದ್ಯಾಟ್. ಅದು ನಂಗೆ ಶಿಪ್ಪಿಂಗ್ ಮಾಡಿದ್ದವ್ರದ್ದು ಇಷ್ಟ ಆಗಲಿಲ್ಲ. ಜಸ್ಟ್ ಬಿಕಾಸ್ ಅವರು ಲಾಸ್ಟ್ ಮಂತ್ ಶಿಪ್ ಮಾಡೀನಿ ಅಂತ ಹಾಕಿದ್ರು. ಅದಾಗಿ ನಾವು ಅವ್ರೇನು ಮೇಲ್ ಮಾಡಲಿಲ್ಲ, ಏನು ಮಾಡಿಲ್ಲ. ಅಂದ್ರೆ ಈಗ ಇಫ್ ಯಾರಿಗಾರನ ಹಿಂಗೆ ಯೂಸ್ ಮಾಡ್ರಿ ಅಂತ ಅಂದ್ರೂ ಅದು ನನಗೆ ಅದು ಇಷ್ಟ ಆಗಲ್ಲ ಮುಂದಾದರೂ. ಸೊ ಅದಕ್ಕೆ ಸಂಬಂಧ ಬೆಟರ್ ಹಂಗೆ ಬ್ಯಾಡಲ್ಲ ನಮಗೆ ಸುಳ್ಳು ಹೇಳಿ ಪ್ರಮೋಟ್ ಮಾಡೋದೇನು. ನಾ ಇದನ್ನೇ ನಾನು ಪ್ರೊಫೆಷ್ನಲಿ ಮಾಡತ್ತಿಲ್ಲ. ಜಸ್ಟ್ ಬಿಕಾಸ್ ನಂಗೆ ಇಷ್ಟ ಅಂತ ಮಾಡತ್ತಿಲ್ಲ. ಸೊ ಅದ್ರ ಸಂಬಂಧ ನಾ ಸುಳ್ಳು ಇಷ್ಟ ಆಗ್ಲಾರ ಪ್ರಾಡಕ್ಟ್ಸ್ನ ಎಲ್ಲ ಹಂಗೆ ಮಾಡೋಂಗಿಲ್ಲ. ಸೊ ಅದನ್ನು ಏನು ಮಾಡೋಂಗಿಲ್ಲ. ಬೇರೆ ಏನಾರು ನೋಡೋಣ್ರಿ. ಸುಮ್ಮಿರ ಆಯಿತು ಗೈಸ್. ಈಗ ನಮ್ಮ ಮನೆಯವ್ರು ಎಲ್ಲರೂ ಬರ್ತಾರೆ. ನಮ್ಮ ಅಣ್ಣ ನಮ್ಮ ತಮ್ಮ ಎಲ್ಲರೂ ಬರತ್ತಾರೆ. ಅವರು ಬರಲಿ, ಎಲ್ಲರೂ ಕುಡಿ ಕೇಕ್ ಕಟ್ ಮಾಡೋದು, ಮನ್ಯಾಗ ತಿಂದ್ಬಿಡೋದು. ಇಷ್ಟೇ ಗೈಸ್. ಎಲ್ಲ ಇರ್ತಾವೆ ನೋಡ್ರಿ ನಮ್ಮ ಮನ್ಯಾಗ. ಮುಚ್ಕೊಂಡು ಕುಂದ್ರಲ್ಲ. अरे कौन भौंक रहा है ये बदतमीज? काम चल रहा है और ये निकलो बाहर निकालो इसको, बाहर निकालो. ಅವಳು ನೋಡಿ ಗೈಸ್ ಸುಮ್ಮ ಅದನ್ನು ಹಾಳಿ ತೊಗೊಂಡು ಚಟ್ಪಟ್ ಅನ್ಸತ್ತಾಳು. ಮತ್ತು ಅದನ್ನೆಲ್ಲ ಮಾಡತ್ತ ಕ್ಯಾಮ್ರಾ ಮುಂದೆ ಅಂತಂದು ಹಿಂಗೆ ಮಾಡತ್ತ. ನೋಡಿ ಗೈಸ್ ಇಂಥದ್ದೆಲ್ಲ ಯಾರ್ಯಾರಿಗೆ ನೆನಪೈತಿ. ನಾವು ಸಣ್ಣವರಿದ್ದ ಚಟ್ಪಟ್ ಅನ್ನಿಸ್ತಿದ್ದೆವು. TV ಫ್ರಿಜ್ದಾಗೆಲ್ಲ ಇಂಥವು ಬರೋ ಟಪ್ ಟಪ್. ಈಕಿ ನೋಡಿ ಗೈಸ್ ಇದನ್ನೆಲ್ಲ ಪರ್ಫ್ಯೂಮ್ನೇ ಅದ್ರೊಳಗೆ ಹಾಕಿ ಚಟ್ಪಟ್ ಅನ್ಸತ್ತ. ಅನುಷಾ ಅಕ್ಕ ನಮ್ದಲ್ಲಕ್ಕ ಬರ್ತಡೇ ನಿಮ್ಗೆ ನಿನಗ ಅರ್ಥ ಆಗಿಲ್ಲ. ನಾವೇನ್ ಮಾಡಕ್ ಬರ ಶಾನೆ ಉತ್ಸಾಹ ಮಾಡ ಐಫೋನ್ ಹೊಡೆದು ಬಿಟ್ಟಿದ್ಕಂದ.
ತಲೆ ಮ್ಯಾಗ ಬೀಳ್ಬೇಕು ಕೇಕ್ ಮ್ಯಾಗ ಬೀಳ್ಬೇಕು ಅದು ಮತ್ತೆ ಅದ್ರ ಮ್ಯಾಗ ಒಂದು ಕೇಕ್ ಮಾಡ್ಬೋದು Happy birthday to you. Happy birthday to you. ಕೈ ಕಟ್ತಾ ನೋಡಿ ಅಂತ ಕಾಕ. ಎಲ್ಲ ಎಲ್ಲ वाह क्या सीन है ಇದು ನಮ್ಮ ಅರ್ಚನೆಗೆ ಲಾಕ್ ಚಾಲು ಐತಿ ನಿಮ್ದೆಲ್ಲ. ಯಾರ ಬಳಿ ಕೇಕ್ ಯಾರು ಔಟ್ ಕೊಟ್ಬಿಡ್ತಾನೆ ಬೈಲಿ ಹಾ ಖುಷಿಯಾಗಿ ಓಕೆ ಗೈಸ್ ಬರ್ಡೇ ಎಲ್ಲ ಮುಗೀತು, ಫ್ಯಾಮಿಲಿ ಆಯಿತು, ಎಲ್ಲರೂ ಕೂಡಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಈಗ ಮಲ್ಕೊಳ್ಳೋ ಟೈಮ್. ಸೊ ಅಂಟಿಲ್ ದೆನ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಟಾಟಾ, ಬೈ ಬಾಯ್.